ಒಂದು ಚಿಕ್ಕ ಪಟ್ಟಣದಲ್ಲಿ ಕಿರಿದಾದ ರಸ್ತೆಗಳು ಮತ್ತು ಧೂಳಿನ ದಾರಿಗಳ ನಡುವೆ ಒಬ್ಬಳು ಹುಡುಗಿ ವಾಸಿಸುತ್ತಿದ್ದಳು. ಅವಳ ಹೆಸರು ಮೀರಾ. ಮೀರಾ ಬಡ ಕುಟುಂಬದ ಹುಡುಗಿ. ರೈಲು ಹಳಿಗಳ ಪಕ್ಕದಲ್ಲಿರುವ ಟಿನ್ ಶೀಟ್ ಮನೆಯಲ್ಲೇ ಅವಳ ಜೀವನ ಸಾಗುತ್ತಿತ್ತು. ರೈಲು ಹಾದಾಗ ಮನೆ ನಡುಗುತ್ತಿತ್ತು. ಆದರೆ ಮೀರಾಳ ಕನಸು ಮಾತ್ರ ಎಂದಿಗೂ ನಡುಗಲಿಲ್ಲ. ಅವಳ ಕನಸು ಒಂದೇ: ಒಳ್ಳೆಯ ನೃತ್ಯಗಾರ್ತಿ ಆಗಬೇಕು. ಪ್ರತಿದಿನ ಶಾಲೆಗೆ ಹೋಗುವ ದಾರಿಯಲ್ಲಿ ಮೀರಾ ಒಂದು ದೊಡ್ಡ ಕಟ್ಟಡದ ಮುಂದೆ ನಿಲ್ಲುತ್ತಾಳೆ. ಅದರೊಳಗಿಂದ ಸಂಗೀತ ಕೇಳಿಸುತ್ತಿತ್ತು. ಬುಂಗರುಗಳ ಎಣಣ್ಣ ಶಬ್ದ, ಕಾಲುಗಳ ತಾಳ. ಅದು ಒಂದು ನೃತ್ಯ ಶಾಲೆ. ಮೀರಾ ಒಳಗೆ ಹೋಗುವುದಿಲ್ಲ. ಕಿಟಕಿಯ ಹೊರಗಿನಿಂದಲೇ ನೋಡುತ್ತಾಳೆ. ಮರದ ಹಿಂದೆ ನಿಂತು ನೃತ್ಯದ ಹೆಜ್ಜೆಗಳು ಮತ್ತು ಕೈಚಲನೆಗಳನ್ನು ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ನೆನಪಿಸಿಕೊಳ್ಳುತ್ತಾಳೆ. ಅವಳ ಕಣ್ಣುಗಳೇ ಅವಳ ಗುರುಗಳು. ರಾತ್ರಿ ಎಲ್ಲರೂ ನಿದ್ರಿಸಿದ ನಂತರ ಮೀರಾ ಮನೆಯ ಹೊರಗಿರುವ ಮಣ್ಣಿನ ನೆಲದ ಮೇಲೆ ನಗ್ನ ಪಾದಗಳಿಂದ ನೃತ್ಯ ಮಾಡುತ್ತಾಳೆ. ಸಂಗೀತ ಇಲ್ಲ, ಕನ್ನಡಿ ಇಲ್ಲ, ಗುರು ಇಲ್ಲ, ರೈಲಿನ ಶಬ್ದವೇ ಅವಳ ತಾಳ. ಬಾಟಲ್ಗಳ ಮುಚ್ಚಳಗಳಿಂದ ತಯಾರಿಸಿದ ಸಣ್ಣ ಬುಂಗರುಗಳನ್ನು ಅವಳು ತನ್ನ ಕಾಲಿಗೆ ಕಟ್ಟಿಕೊಂಡಿದ್ದಳು. ಕಾಲುಗಳಿಗೆ ನೋವಾಗುತ್ತದೆ, ದೇಹಕ್ಕೆ ಆಯಾಸ. ಆದರೂ ಅವಳು ನಿಲ್ಲುವುದಿಲ್ಲ. ಒಂದು ದಿನ ಧೈರ್ಯ ಮಾಡಿಕೊಂಡು ಮೀರಾ ನೃತ್ಯ ಗುರುಗಳ ಬಳಿ ಹೋಗುತ್ತಾಳೆ. ಮೇಡಮ್, ನನಗೆ ನೃತ್ಯ ಕಲಿಯಬೇಕು. ಗುರು ಅವಳನ್ನು ಮೇಲಿನಿಂದ ಕೆಳಗೆ ನೋಡಿ ನಿಧಾನವಾಗಿ ಕೇಳುತ್ತಾರೆ, ಫೀಸ್ ಕೊಡಲು ಸಾಧ್ಯವೇ? ಮೀರಾ ತಲೆ ತಗ್ಗಿಸುತ್ತಾಳೆ. ಅವಳ ಬಳಿ ಹಣ ಇರಲಿಲ್ಲ. ಕ್ಷಮಿಸಿ ಮಗು, ಇದು ಪ್ರೊಫೆಷನಲ್ ನೃತ್ಯ ಶಾಲೆ. ಆ ಮಾತು ಮೀರಾಳ ಹೃದಯಕ್ಕೆ ನೋವು ಕೊಡುತ್ತದೆ. ಆದರೂ ಅವಳು ಅತ್ತಿಲ್ಲ. ಆ ರಾತ್ರಿ ನೃತ್ಯ ಮಾಡಿದಾಗ ಅವಳ ಹೆಜ್ಜೆಗಳಲ್ಲಿ ನೋವು ಮತ್ತು ಮೌನ ಇರುತ್ತದೆ. ಪ್ರತಿದಿನ ಕಿಟಕಿಯ ಹೊರಗಿನಿಂದಲೇ ನೃತ್ಯ ನೋಡುತ್ತಿದ್ದ ಈ ಹುಡುಗಿಯನ್ನು ನೃತ್ಯ ಗುರು ಗಮನಿಸುತ್ತಾರೆ. ಒಂದು ದಿನ ಅವರು ಮೀರಾಳನ್ನು ಒಳಗೆ ಕರೆಯುತ್ತಾರೆ. ಒಳಗೆ ಬಾ, ನೃತ್ಯ ಮಾಡು. ಮೀರಾ ಭಯದಿಂದ ಕಣ್ಣು ಮುಚ್ಚಿ ನೃತ್ಯ ಮಾಡುತ್ತಾಳೆ. ಅವಳ ನೃತ್ಯದಲ್ಲಿ ಬಡತನ ಇತ್ತು, ಸಂಘರ್ಷ ಇತ್ತು, ಆದರೆ ಅದಕ್ಕಿಂತ ಹೆಚ್ಚು ಆತ್ಮವಿತ್ತು. ಗುರು ಮೃದುವಾಗಿ ಹೇಳುತ್ತಾರೆ, ನಿನಗೆ ಹಣ ಬೇಕಿಲ್ಲ, ನಿನಗೆ ಸರಿಯಾದ ಮಾರ್ಗದರ್ಶನ ಬೇಕು. ಆ ದಿನದಿಂದ ಮೀರಾ ನೃತ್ಯ ಶಾಲೆಯಲ್ಲಿ ಸಹಾಯ ಮಾಡುತ್ತಾ ನೃತ್ಯ ಕಲಿಯಲು ಆರಂಭಿಸುತ್ತಾಳೆ. ನೆಲ ತೊಳೆಯುತ್ತಾಳೆ, ಮಕ್ಕಳಿಗೆ ಸಹಾಯ ಮಾಡುತ್ತಾಳೆ. ಆದರೂ ಪ್ರತಿದಿನ ಅಭ್ಯಾಸ ತಪ್ಪುವುದಿಲ್ಲ. ಕಾಲುಗಳಿಗೆ ಗಾಯವಾಗುತ್ತದೆ, ದೇಹಕ್ಕೆ ನೋವಾಗುತ್ತದೆ. ಆದರೂ ಅವಳ ಕನಸು ಇನ್ನಷ್ಟು ಬಲವಾಗುತ್ತದೆ. ಆದರೆ ಜೀವನ ಮತ್ತೆ ಅವಳನ್ನು ಪರೀಕ್ಷಿಸುತ್ತದೆ. ಮೀರಾಳ ತಾಯಿ ಅಸ್ವಸ್ಥರಾಗುತ್ತಾರೆ. ಆಸ್ಪತ್ರೆ, ಔಷಧಿ ಖರ್ಚು, ಹಣ ಬೇಕಾಗುತ್ತದೆ. ಮೀರಾ ನೃತ್ಯವನ್ನು ತಾತ್ಕಾಲಿಕವಾಗಿ ಬಿಟ್ಟು ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾಳೆ. ಒಂದು ರಾತ್ರಿ ರೈಲು ಹಳಿಗಳ ಬಳಿ ನಿಂತು ಅವಳು ಯೋಚಿಸುತ್ತಾಳೆ, ನನ್ನಂಥ ಹುಡುಗಿಗೆ ಕನಸು ಕಾಣುವ ಹಕ್ಕಿಲ್ಲವೇ? ಅದೇ ಸಮಯದಲ್ಲಿ ನೃತ್ಯ ಗುರು ಅವಳ ಬಳಿ ಬರುತ್ತಾರೆ. ನೀನು ನೃತ್ಯ ಮಾಡಲು ಹುಟ್ಟಿದವಳು, ನಿನ್ನ ಕನಸನ್ನು ಬಿಟ್ಟು ಬಿಡಬೇಡ. ಗುರು ಸಹಾಯ ಮಾಡುತ್ತಾರೆ. ಮೀರಾ ಮತ್ತೆ ನೃತ್ಯ ಆರಂಭಿಸುತ್ತಾಳೆ. ವರ್ಷಗಳು ಕಳೆಯುತ್ತವೆ. ಇಂದು ಮೀರಾ ಒಂದು ದೊಡ್ಡ ನೃತ್ಯ ಸ್ಪರ್ಧೆಯ ವೇದಿಕೆಯ ಹಿಂದೆ ನಿಂತಿದ್ದಾಳೆ. ಭಯ ಇದೆ, ಆದರೆ ಅವಳೊಳಗೆ ಧೈರ್ಯವೂ ಇದೆ. ಕಿಟಕಿಯ ಹೊರಗಿನ ದಿನಗಳ ನೆನಪು ಅವಳಿಗೆ ಶಕ್ತಿ ನೀಡುತ್ತದೆ. ಸಂಗೀತ ಆರಂಭವಾಗುತ್ತದೆ. ಮೀರಾ ನೃತ್ಯ ಮಾಡುತ್ತಾಳೆ, ತೋರಿಸಲು ಅಲ್ಲ, ಬದುಕಲು. ನೃತ್ಯ ಮುಗಿದಾಗ ಸಭಾಂಗಣ ಮೌನವಾಗುತ್ತದೆ. ನಂತರ ಜೋರಾದ ಚಪ್ಪಾಳೆ. ಫಲಿತಾಂಶ ಘೋಷಣೆ ಆಗುತ್ತದೆ. ಮೊದಲ ಬಹುಮಾನ ಮೀರಾ. ಅವಳ ಕಣ್ಣೀರಿನಲ್ಲಿ ದುಃಖವಿಲ್ಲ, ಅದು ಜಯದ ಕಣ್ಣೀರು. ವರ್ಷಗಳ ನಂತರ ಅದೇ ಪಟ್ಟಣದಲ್ಲಿ ಒಂದು ಹೊಸ ಬೋರ್ಡ್ ಕಾಣಿಸುತ್ತದೆ. ಮೀರಾ ನಾಟ್ಯ ಕೇಂದ್ರ, ಬಡ ಹುಡುಗಿಯರಿಗೆ ಉಚಿತ ನೃತ್ಯ ತರಬೇತಿ. ಇಂದು ಯಾರೂ ಕಿಟಕಿಯ ಹೊರಗೆ ನಿಲ್ಲುವುದಿಲ್ಲ, ಏಕೆಂದರೆ ಒಬ್ಬಳು ಹುಡುಗಿ ತನ್ನ ಕನಸನ್ನು ಮಾತ್ರ ಸಾಧಿಸಲಿಲ್ಲ, ಇತರರ ಕನಸಿಗೂ ದಾರಿ ತೆರೆದಳು. ಸಂದೇಶ: ಕನಸುಗಳು ಹಣವನ್ನು ನೋಡಲ್ಲ, ಅವು ಧೈರ್ಯವನ್ನು ಮಾತ್ರ ನೋಡುತ್ತವೆ.